ನಮಸ್ಕಾರ ಸ್ನೇಹಿತರೆ, ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ಸದಾಪುಷ್ಪದ ಬಗ್ಗೆ ತಿಳಿಯೋಣ. ಈ ಸದಾಪುಷ್ಪ ಹೂವಿನ ಔಷಧ ಗುಣಗಳನ್ನು ತಿಳಿಯುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ಹಾಗೆಯೇ ಒಂದು ಲೈಕ್ ಕೂಡ ಕೊಡಿ. ಸದಾಪುಷ್ಪವು BP, ಶುಗರ್, ಮಧುಮೇಹಿಗಳಿಗೆ ತುಂಬಾ ಅದ್ಭುತವಾದ ಔಷಧ ಗುಣ ಇದೆ ಸ್ನೇಹಿತರೆ. ಬೆಳಗ್ಗೆ 4 ಎಲೆ, 4 ಹೂವು. ಈ 4 ಹೂವನ್ನು ಬೆಳಗ್ಗೆ ಕಷಾಯ ಥರ ಮಾಡಿಬಿಟ್ಟು ಕುಡಿಯುವುದರಿಂದ, ಬೆಳಗ್ಗೆ ಮತ್ತು ಸಂಜೆ ಸೇವನೆ ಮಾಡುವುದರಿಂದ BP, ಶುಗರ್ ಇದೆಲ್ಲ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಸ್ನೇಹಿತರೆ. ಪ್ರತಿದಿನ ಸೇವನೆ ಮಾಡುವುದರಿಂದ ತುಂಬಾ ಉತ್ತಮವಾಗಿರುತ್ತೆ. ಮುಂದಿನ ಉಪಯೋಗವೇನೆಂದರೆ, ಕ್ಯಾನ್ಸರ್ ಇರುವವರು ಏನು ಮಾಡಬೇಕು ಅಂದರೆ, ನಾರ್ಮಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವವರು ಈ 10 ಎಲೆ, 10 ಹೂವು ಮತ್ತು ತುಳಸಿ 10 ಎಲೆ, ತುಳಸಿ ಎಲೆಯನ್ನು ಮತ್ತು ಇದನ್ನು 1 ಲೀಟ್ರ್ ನೀರು ಹಾಕಿ ಕುದಿಸಿ, ಇದರಲ್ಲಿ ಮೆಣಸನ್ನು ಹಾಕಿ ಕುದಿಸಬೇಕು. ಕುದಿಸಿ 100 ml ಬರುವಷ್ಟು ಕುದಿಸಿ, ಇದನ್ನು ಬೆಳಗ್ಗೆ 1 ಚಮಚ, ಸಂಜೆ 1 ಚಮಚ ಸೇವನೆ ಮಾಡುವುದರಿಂದ ನಿಮಗೆ ಆರೋಗ್ಯದಲ್ಲಿ ಉತ್ತಮ, ಕ್ಯಾನ್ಸರಿಗೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ಪ್ರತಿದಿನ ಸೇವನೆ ಮಾಡಬೇಕು. 1 ತಿಂಗಳು ಸೇವನೆ ಮಾಡಿದರೆ ಸ್ವಲ್ಪ ಸಾಧಾರಣ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತದೆ ಕ್ಯಾನ್ಸರು. ಮತ್ತು ಮುಂದಿನ ಉಪಯೋಗವೇನೆಂದರೆ, ಇದು ರಕ್ತ ಶುದ್ಧಿಯಾಗಲಿಕ್ಕೆ, ದೇಹದಲ್ಲಿ ರಕ್ತದ ಶುದ್ಧಿಯಾಗಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಬೆಳಿಗ್ಗೆ ಸಂಜೆ ಇದನ್ನು ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗಿದೆ. ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಹೆಚ್ಚಾಗುತ್ತೆ. ಇದರಿಂದ ವಾತ, ಪಿತ್ತ, ಬೇರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಬರದೇ ಇದ್ದ ಹಾಗೆ ನೋಡಿಕೊಳ್ಳುತ್ತೆ ಸ್ನೇಹಿತರೆ. ಇದು ತುಂಬ ಒಂದು ಬಂಗಾರದಂಥ ಔಷಧಿ ಅಂತಲೇ ಹೇಳ್ಬೋದು. ಇದನ್ನು ಔಷಧೀಯ ಗುಣ ಇದರಲ್ಲಿ ಹೊಂದಿದೆ. ಮತ್ತು ಇನ್ನು ಮುಂದಿನ ಉಪಯೋಗವೇನೆಂದರೆ, ಈ ಔಷಧಿಯನ್ನು ಚರ್ಮದ ಸಮಸ್ಯೆ, ಕೈ ಕಾಲು ಕಡಿತ, ಬಿಳೆಸಿಬ್ಬು, ಕರೆಸಿಬ್ಬು ಈ ಥರ ಆಗಿರುವಂಥವರು ಇದನ್ನು 4 ಎಲೆ, 1 ಹೂವನ್ನು ತೆಗೆದು, ಬಿಳೆ ಹೂವಾದ, ಕೆಂಪು ಹೂವು, ಎರಡರಲ್ಲಿ ಯಾವ ಹೂವಾದರೂ ಪರವಾಗಿಲ್ಲ, ತೆಗೆದುಕೊಂಡು ಕಲ್ಲಿನಲ್ಲಿ ನುಣ್ಣಗೆ ತೆಗೆದು ಮೈಗೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ದೇಹಕ್ಕೂ ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ. ಪ್ರತಿದಿನ ಸೇವನೆ ಮಾಡುವುದರಿಂದ ನಿಮಗೆ ಸ್ನೇಹಿತರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಇದು ಇನ್ನೂ ಅನೇಕ ರೀತಿಯ ಔಷಧ ಉಪಕರಣಗಳಿಗೆ ಸ್ನೇಹಿತರೆ, ಹೃದಯದ ಸಮಸ್ಯೆ ಇದ್ದರೂ ಕೂಡ ಇದರಿಂದ ವಾಸಿಯಾಗುತ್ತೆ. ಪ್ರತಿದಿನ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಒಂದು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಎಲೆ ಮತ್ತು ಹೂವನ್ನು ಹಾಕಿ ಜ್ಯೂಸ್ ಥರ ಮಾಡಿ ಸೋಸಿ ಕುಡಿಯುವುದರಿಂದ, ಬೆಳಗ್ಗೆ ಮತ್ತು ಸಂಜೆ ಸೇವನೆ ಮಾಡುವುದರಿಂದ ಯಾವುದೇ ರೀತಿಯ ಹೃದಯದ ಸಮಸ್ಯೆ ಇರುವುದಿಲ್ಲ. ರಕ್ತದ ಆಗಿರಲಿ, ಯಾವುದೇ ಶುಗರಿನ ಸಮಸ್ಯೆ ಕೂಡ ಇರುವುದಿಲ್ಲ. ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಮತ್ತು ಕ್ಯಾನ್ಸರಿಗೆ ಇದು ತುಂಬ ಉಪಯುಕ್ತವಾಗಿದೆ. ಮತ್ತು ಕುಷ್ಠರೋಗ ಅಂತ ಇರುವಂಥವರು ಕೂಡ ಪ್ರತಿದಿನ ಇದನ್ನು ಲೇಪನೆ ಮಾಡುವುದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇರುವುದಿಲ್ಲ. ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ. ಪ್ರತಿದಿನ ಇದನ್ನು ಸೇವನೆ ಮಾಡುವುದರಿಂದ ತುಂಬ ಆರೋಗ್ಯಕ್ಕೆ ಒಂದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿ ತೆಗೆದುಕೊಂಡ್ಬಿಟ್ಟು, ಮತ್ತು ಇದನ್ನು ನೆರಳಲ್ಲಿ ಒಣಗಿಸಿ ಈ ರೀತಿ ಪೌಡ್ರ್ ಮಾಡಿಕೊಂಡು, ಮತ್ತು ಬೆಳಗ್ಗೆ 1 ಚಮಚ, ಹಾಲಿನಲ್ಲಿ 1 ಚಮಚ, ಬೆಳಗ್ಗೆ 1 ಚಮಚ, ಸಂಜೆ 1 ಚಮಚ ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸ್ನೇಹಿತರೆ. ನಿಮಗೆ ತಯಾರಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಮೆಡಿಕಲ್ ಶಾಪ್ಗಳಲ್ಲಿ, ಮಾಲ್ಗಳಲ್ಲಿ ಸಿಗುತ್ತೆ. ಅಲ್ಲಿ ಖರೀದಿಸಿಬಿಟ್ಟು ಪ್ರತಿದಿನ ಸೇವನೆ ಮಾಡ್ಬೋದು. ಸದಾಪುಷ್ಪ ಪೌಡರ್ ಅಂತ ಹೇಳಿದರೆ ಸಿಗುತ್ತೆ ಮೆಡಿಕಲ್ ಶಾಪ್ಗಳಲ್ಲಿ, ಅಲ್ಲೇ ಖರೀದಿಸಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ಥರದ ಅನೇಕ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಔಷಧ ಉಪಕರಣಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತಾ ಇರ್ತೀನಿ. ತುಂಬ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.